ಅಪ್ಪ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಂತ್ರಿಗಳಿಗೆ ಮಾಹಿತಿ ಕೊರತೆ ಇದೆ. 89ರಲ್ಲಿ 1989 ನಾವು ಒಂದು ಹೊಸ ಫರ್ಗೂಷನ್ ಟ್ರ್ಯಾಕ್ಟರ್ ತಗೊಂಡಿದ್ವಿ. ನಮ್ಮ ಮನೆಯಲ್ಲಿ ಟ್ರ್ಯಾಕ್ಟರ್ ಇತ್ತು. ಆ ಟ್ರ್ಯಾಕ್ಟ್ರನ್ನು ಎಂ ಕೃಷ್ಣಪ್ಪನವ್ರ ಲೇಔಟ್ನಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ವಿ, ಬಾಡಿಗೆಗೆ ಬಿಟ್ಟಿದ್ವಿ ಅಷ್ಟೇ. ಎಂ ಕೃಷ್ಣಪ್ಪನವ್ರ ಹತ್ರ ನಾನೇನು ಕೆಲಸಕ್ಕೆ ಸೇರಿರಲಿಲ್ಲ. ಎಂ ಕೃಷ್ಣಪ್ಪನವ್ರು ನನಗೇನು ಸಂಬಳ ಕೊಟ್ಟಿಲ್ಲ. ನಮ್ಮ ಟ್ರ್ಯಾಕ್ಟರ್ ಅವ್ರ ಲೇಔಟಲ್ಲಿ ಕೆಲಸ ಮಾಡ್ತಾ ಇತ್ತು ಅಷ್ಟೇ. ಮಂತ್ರಿಗಳಿಗೆ ಮಾಹಿತಿ ಕೊರತೆ ಇದೆ. ಹೌದು, ನಿಮಗೆಲ್ಲ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಜನ ಅದಕ್ಕೆ ನನಗೆ 2 ಸಾರಿ ಆಯ್ಕೆ ಮಾಡ್ತಾರೆ. 2 ಸಾರಿ ಯಾಕೆ ಆಯ್ಕೆ ಮಾಡ್ತಾರೆ? ಜನ ನಿಮಗೆಲ್ಲ ಗೊತ್ತಿರೋರನ್ನ ಯಾಕೆ 2 ಸಾರಿ ಕೂರಿಸಿದ್ರು? ಜನರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರನ್ನ ಯಾವ ಸಂದರ್ಭದಲ್ಲಿ ಯಾರ್ಯಾರು ಆಯ್ಕೆ ಆಗ್ತಾರೆ ಇತಿಹಾಸ ಇದೆ. ಎಲ್ಲರೂ ಕೂಡ ಗೆದ್ದಿದ್ದಾರೆ, ಸೋತಿದ್ದಾರೆ, ಇದೆಲ್ಲ ಇದೆ. ಎಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು. ಮತ್ತೇನು ವ್ಯಾಪಾರಸ್ಥರು ಅಂತ ಹೇಳಿದ್ದಾರೆ. ವ್ಯಾಪಾರಸ್ಥರು ಅನ್ನುವಂಥದ್ದನ್ನು ಮಾತು ಹೇಳಿದ್ದಾರೆ. ನಾನು ವ್ಯಾಪಾರ ಮಾಡಿರ್ತಕ್ಕಂಥದ್ದು ನಿಜ. ನಾವು ಇಲ್ಲಿ ಚಿಂತಾಮಣಿ ಕ್ಷೇತ್ರಕ್ಕೆ ಬರೋದು ಮೊದಲು ನಾವು ಕೂಡ ರಿಯಲ್ ಎಸ್ಟೇಟು ವ್ಯಾಪಾರ ಅದೆಲ್ಲ ಮಾಡಿದ್ವಿ. ಬಹುಶಃ ಇವತ್ತು ನಾವು ನನ್ನ ವ್ಯಾಪಾರದಲ್ಲಿ ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಇವತ್ತು ನಾವು 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತಾಯಿದ್ವಿ. ಪ್ರತಿ ವರ್ಷ 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತಾಯಿದ್ದೀವಿ ಮತ್ತು ಆಸ್ತಿ ತೆರಿಗೆಗಳನ್ನು ನಾವು ಕಟ್ತಾಯಿದ್ದೀವಿ. ವ್ಯಾಪಾರಸ್ಥರು, ನಿಜವಾದಂಥ ವ್ಯಾಪಾರಸ್ಥರು ಇವರು ವ್ಯಾಪಾರಸ್ಥರು. ಇವತ್ತು ಬಡಾವಣೆಗಳು ಮಾಡಿರ್ತಕ್ಕಂಥದ್ದು ಇವರು ಸೈಟ್ಗಳು ಮಾಡಿ, ಸರ್ಕಾರಿ ಜಾಗಗಳಲ್ಲಿ ಸೈಟ್ಗಳು ಮಾಡಿ ಸೇಲ್ಡ್ ಮಾಡಿರೋದು ಯಾರೋ, ಅದೇನು ವ್ಯಾಪಾರ ಅನ್ನಲ್ವಾ? ವ್ಯಾಪಾರಸ್ಥರು ಇವರು. ನಾವು ಈ ಕ್ಷೇತ್ರಕ್ಕೆ ಬಂದಮೇಲೆ ನಾನು ಎಲ್ಲೂ 1 ಗುಂಟೆ ಜಮೀನು ತಗೊಂಡಿಲ್ಲ, ನಾವು ಎಲ್ಲೂ ಲೇಔಟ್ ಮಾಡಿಲ್ಲ. ನಾನೆಲ್ಲೂ ಬೆಂಗಳೂರಲ್ಲಿ ಕೂಡ ಎಲ್ಲೂ ಲೇಔಟ್ ಮಾಡಿಲ್ಲ, 1 ಗುಂಟೆ ಜಮೀನು ತಗೊಂಡಿಲ್ಲ. ಈಗ ಅಂದರೆ ಚಿಂತಾಮಣಿಗೆ ಬಂದ ಮೇಲೆ ಅದಕ್ಕೆ ಮೊದಲು ನಾವು ಕೂಡ ವ್ಯಾಪಾರಗಳು ಮಾಡಿದ್ವಿ. ಆ ವ್ಯಾಪಾರ ಮಾಡಿರೋದ್ರಿಂದ ಇವತ್ತು ಕೂಡ ನಾವು ಪ್ರತಿ ವರ್ಷ 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತೀವಿ, ಆಸ್ತಿ ತೆರಿಗೆಗಳನ್ನು ಕಟ್ತೀವಿ. ಈಗ ಚಿಂತಾಮಣಿಗೆ ಬಂದ ಮೇಲೆ ನಮ್ದು ಯಾವುದೂ ವ್ಯಾಪಾರನೂ ಇಲ್ಲ. ಚಿಂತಾಮಣಿಗೆ ಬಂದ ಮೇಲೆ ಕೂಡ ಇವರು ಸಾಕಷ್ಟು ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಆ ವ್ಯಾಪಾರಗಳ ಬಗ್ಗೆ ಇವರು ಎಲ್ಲೆಲ್ಲಿ ಸೈಟ್ ಖರೀದಿ ಮಾಡಿದ್ದಾರೆ, ಎಷ್ಟು ಖರೀದಿ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ವ್ಯಾಪಾರಕ್ಕೆ ಹೋಗಿದ್ದು ನಿಜ. ಆ ಬೆಲೆ ರೇಟ್ಗಳು ಕುದುರಲಿಲ್ಲ ಇವ್ರಿಗೂ ಅವ್ರಿಗೆ. ಆಗ ಇವರು ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸ್ವಾಮೀಜಿನ ಮುಂದೆ ಬಿಟ್ಟು ಟ್ರಸ್ಟ್ಗೆ ಜಮೀನು ತಗೊಳ್ಬೇಕು ಅಂತ. ಯಾಕೆ ಕಾನೂನು ಬಡವ್ರಿಗೊಂದು ಬಲಾಢ್ರಿಗೊಂದು ಕಾನೂನ. ಇವತ್ತು ಕಾನೂನಲ್ಲಿ ಇವತ್ತು ತಹಸೀಲ್ದಾರ್ಗೆ, AC ಗೆ, DC ಗೆ ಗೊತ್ತಿಲ್ವಾ ಎಷ್ಟು ನಗರಸಭೆ ಲಿಮಿಟಿಂದ ಎಷ್ಟು ದೂರ ಇರಬೇಕು ಜಮೀನು ಗ್ರಾಂಟ್ ಮಾಡೋದಕ್ಕೆ ಅಂತ? 1.5 1.5 ಕಿಲೋಮೀಟ್ರಲ್ಲಿ ಯಾವುದಾದ್ರೂ ಜಮೀನು ಗ್ರಾಂಟ್ ಮಾಡೋಕ್ಕೆ ಬರುತ್ತಾ? ಅಧಿಕಾರಿಗಳಿಗೂ ಆ ಜ್ಞಾನ ಇರಬೇಕು, ಪ್ರಜ್ಞೆ ಇರಬೇಕು. ಇವ್ರು ಹೇಳ್ತಾರೆ ಮಾಡಿ ಅಂತ ಬರುವಂತ. ಅವ್ರು ಕೇಳಿದ್ರೆ ಅವರು ಸರ್ ಏನು ಸರ್ ಮಾಡೋದು? ತಹಸೀಲ್ದಾರ್ ಹೇಳ್ತಾನೆ ಸರ್ ಮಂತ್ರಿ ಒತ್ತಡ ಸರ್, AC ಮಂತ್ರಿ ಒತ್ತಡ ಸರ್, DC ಮಂತ್ರಿ ಒತ್ತಡ ಅಂತ ಅವರು ಪ್ರಾದೇಶಿಕ ಆಯುಕ್ತರಿಗೆ ಹೇಳ್ತಾರೆ ಮಂತ್ರಿ ಒತ್ತಡ ಇದೆ ಅಂತ. ಮಂತ್ರಿ ಒತ್ತಡ ಇದ್ದರೆ ಕಾನೂನು ಬೇಡವಾ? ಇವರು ಅಂಬೇಡ್ಕರ್ ಬಗ್ಗೆ ಕಾನೂನುಗಳ ಬಗ್ಗೆ ಹೇಳ್ತಾರಲ್ಲ, ಯಾಕೆ ಇದು 1.5 ಕಿಲೋಮೀಟ್ರಲ್ಲಿ ಯಾಕೆ ಮಾಡೋಕ್ಕೆ ಬರುತ್ತೆ? ಏನು ಒಳ್ಳೆ ಕೆಲಸ ಮಾಡಿಬಿಟ್ರೆ ಅದಕ್ಕೇನು ಕಾನೂನು ಇನ್ನೊಂದು ಇಲ್ವಾ? ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು? ಕಾನೂನು ಎಲ್ರಿಗೂ ಒಂದೇ. 10 ಕಿಲೋಮೀಟರ್ ದೂರದಲ್ಲಿ ಮಾಡಿ. ಮತ್ತು ಇವರು ಖಾಸಗಿ ಮೆಡಿಕಲ್ ಕಾಲೇಜು ಮಂತ್ರಿಗಳು ಅವ್ರ ಕುಟುಂಬ ಮಾಡಿದ್ರೆ ನಮ್ದೇನೂ ತಕರಾರಿಲ್ಲ, ಮಾಡಲಿ. ಅವ್ರು ಸ್ವಂತನೇ ಮಾಡಲಿ, ನಮ್ದೇನೂ ತಕರಾರಿಲ್ಲ. ಸರ್ಕಾರಿ ಜಾಗ ಯಾಕೆ ಬೇಕು ನಿಮಗೆ? ಸರ್ಕಾರಿ ಆಸ್ಪತ್ರೆ ನಾನು ಹಿಂದೆಯಿಂದನೂ ಹೇಳಿದ್ದೀನಿ. ಸುಧಾಕರ್ ಅವರು ಏನು ಮಾಡಿದ್ರು ಸ್ವಾರ್ಥ ಇಲ್ಲದ್ರೆ ಏನು ಮಾಡೋದಿಲ್ಲ. ಇವತ್ತು 100 ಬೆಡ್ ಮತ್ತು ಇನ್ನೊಂದು ಆಸ್ಪತ್ರೆ ಕಟ್ತಾ ಇದ್ದಾರಲ್ಲ, ಇದನ್ನೆಲ್ಲ ಬಳಸ್ಕೊಂಡು ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಜಾಗ 16 ಎಕರೆ ಬೇಕು. ಅದನ್ನ ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ 28 ಎಕರೆ ಬೇಕು. ಇವರು 16 ಎಕರೆ ಟ್ರಸ್ಟ್ ಮೂಲಕ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರ್ತಕ್ಕಂಥದ್ದು. ಯಾರಿಗೇ ಆಗಲಿ 1.5 ಕಿಲೋಮೀಟರ್ ನಗರಸಭೆ ಲಿಮಿಟಿಂದ 1.5 ಕಿಲೋಮೀಟರ್ ಇದ್ದರೆ 10 ಕಿಲೋಮೀಟರ್ ಆಚೆ ಇರಬೇಕು ನೀವು ಆ ರೀತಿ ಪ್ರಯತ್ನ ಮಾಡಬೇಕಾದ್ರೆ. ಇವರು 1.5 ಕಿಲೋಮೀಟರ್ ಇದೆ ನಗರಸಭೆ ಲಿಮಿಟಿಂದ, ಹೆಂಗೆ ಮಾಡೋಕ್ಕೆ ಬರುತ್ತೆ? ಆದರೆ ನಿಮಗೊಂದು ಇನ್ನೊಬ್ರಿಗೊಂದ. ಹಾಗಾಗಿ ಅವರು ಭಾಳ ಪ್ರೊಫೆಸರು ಏನೇನೋ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಕಾನೂನುಗಳು ಹೆಂಗಿದಾವೆ ಅಂತ. ಕಾನೂನು ಹೇಗಿದೆ? ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ನಿಮಗೊಂದು, ನಮಗೊಂದು, ಇನ್ನೊಬ್ರಿಗೊಂದಲ್ಲ, ಎಲ್ರಿಗೂ ಒಂದೇ ಕಾನೂನು. ಅವ್ರು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲೂ ನಮ್ದೇನು ತಕರಾರಿಲ್ಲ, ಮಾಡಲಿ. ದುಡ್ಡಿರೋರು ಮಾಡಿದ್ರೆ ಇನ್ಯಾರು ನಾನು ಮಾಡೋಕ್ಕಾಗತ್ತಾ? ಅವ್ರ ಹತ್ರ ದುಡ್ಡಿದೆ, ಅವ್ರು ಮಾಡ್ತಾರೆ, ಮಾಡಲಿ, ತೊಂದರೆ ಇಲ್ಲ. ಆದರೆ ನೀವು ಖರೀದಿ ಮಾಡಿ
ನೀವು ಸರ್ಕಾರಿ ಜಾಗನ ಮಠದ ಮುಂದೆ ಇಟ್ಬಿಟ್ಟು ಆ ಮಠದ ಹೆಸರು ಇವತ್ತು ಎಲ್ಲೋ ಇದೆ, ಆಕಾಶದಲ್ಲಿದೆ. ದೊಡ್ಡ ಬುದ್ಧಿಯವರು ಹೋದ್ಮೇಲೆ ಚಿಕ್ಕ ಬುದ್ಧಿಯವರು ಬಂದ ಮೇಲೆ ಆ ಮಠದ ಹೆಸರು ಶಿಖರಕ್ಕೆ ಏರಿಸಿದ್ದಾರೆ. ಅವ್ರನ್ನ ಯಾಕೆ ಪಾಪ ನೆಲ ಕಚ್ಚಿಸ್ತೀರ? ಅವ್ರಿಗೆ ಯಾಕೆ ಮಸಿ ಬೆಳೆಯಕ್ಕೆ ಹೋಗ್ತೀರಾ? ಅದು ಮಾಡಬೇಡಿ. ನೋಡ್ರಿ, ಈಗ ಅಂಬೇಡ್ಕರ್ ಅಂತ ಹೇಳಿದ್ರೆ ವಿಕೃತ ಮನಸ್ಸು ಅಂತ ಹೇಳಿದ್ನಲ್ಲ, ಅಂಬೇಡ್ಕರ್ ಅಂದ್ರೆ ಊರಿಂದ ಹೊರಗಿರ್ಬೇಕು. ಇವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ 40 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಯಾರಾದರೂ ಅಮ್ಮ ನೀರು ಕೊಡಿ ಅಂದರೆ ಅವರು ಗ್ಲಾಸ್ ಕೊಡ್ತಾ ಇರಲಿಲ್ಲ, ಚೆಂಬು ಕೊಡ್ತಾ ಇರಲಿಲ್ಲ. ಯಾರಾದರೂ ದಲಿತರು ಅವರು ಇವರು ಅಂದರೆ ಹಿಂಗೆ ಹಿಡ್ಕೊಬೇಕಾಗಿತ್ತು. ಹಿಂಗೆ ಹಿಡ್ಕೊಂಡ್ರೆ ಮೇಲೆಯಿಂದ ನೀರು ಹಾಕ್ತಾಯಿದ್ರು. ಆ ಪರಿಸ್ಥಿತಿ, ಅಂಥ ವಿಕೃತ ಮನಸ್ಸು ಇವ್ರದ್ದು. ಅಂಬೇಡ್ಕರ್ ಭವನ ಏನು ಇತಿಹಾಸ, ಅದಕ್ಕೇನು ಇತಿಹಾಸ ಬೇಕಾಗಿಲ್ಲ. ಒಂದು ಅಂಬೇಡ್ಕರ್ ಭವನ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು, ಒಂದು ಸಮಾಜವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು, ಸಮಾಜ ಇರಬೇಕು ಅಂತ ಬಯಸಿರ್ತಕ್ಕಂಥವ್ರು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಂಥ ಹೃದಯ ಭಾಗದಲ್ಲಿ ಇರಬೇಕು ಅಂತ ನಾವು ಮಾಡಿದ್ದೀವಿ. ಅದನ್ನು ಒಪ್ಕೊಬೇಕು. ಅದನ್ನು ಬಿಟ್ಬಿಟ್ಟು ನಾನು ಮಾಡಿದ್ದೆ, ನಾನು ಒಬ್ಬರು ನೀವೇನೇನು ಮಾಡಿದ್ದೀರ ಅಂತ ಗೊತ್ತಿದೆ. ಯಾವ್ಯಾವ ಭವನ ಕಟ್ಟಕ್ಕೆ ಹೋಗಿದ್ರಿ, ಕಲಾಭವನ ಕಟ್ಟಕ್ಕೆ ಹೋಗಿದ್ರಿ, ಮತ್ತು ಎಲ್ಲ ವರ್ಗಗಳ ಸಮುದಾಯದವ್ರನ್ನ ಕರೆಸಿ ನೀನೊಂದು ಅರ್ಜಿ ಕೊಡು ಅಂತ ಎಲ್ಲ ಇದೆಯಪ್ಪ, ಎಲ್ಲ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ. ಅದರಿಂದ ಇವರು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಿ ನಮ್ದೇನೂ ತಕರಾರಿಲ್ಲ, ಖುಷಿ ಆಗ್ತದೆ. ನಮ್ಮ ವಿಭಾಗದಲ್ಲಿರ್ತಕ್ಕಂಥ ಜನರಿಗೆ ಅಕಸ್ಮಾತ್ ಬೆಂಗಳೂರಿಗೆ ಇನ್ನು ಬೇರೆ ಕಡೆ ಹೋಗುವಂಥ ತಪ್ಪು ಹೋಗ್ತದೆ. ಮೆಡಿಕಲ್ ಕಾಲೇಜ್ ಏನು ಸುಮ್ಮನೆ ಕೊಡಲ್ಲ, ಕೋಟ್ಯಾಂತರ ರೂಪಾಯಿ ಕೊಡಬೇಕು, ಆದರೂ ಕೂಡ ಹತ್ರ ಇರ್ತದೆ ಈ ಭಾಗದಲ್ಲಿರ್ತಕ್ಕಂಥ ಮಾಡಲಿ. ಈ ಸರ್ಕಾರಿ ಜಾಗದಲ್ಲಿ ಮತ್ತು ನಗರಸಭೆ ಲಿಮಿಟ್ ಒಳಗಡೆ ಇದೆಯಲ್ಲ, ಅದು ಕಾನೂನು ಬಾಹಿರವಾಗಿರ್ತದೆ. ಹಾಗಾಗಿ ನಾನು ಮೊನ್ನೆ ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದ್ದೀನಿ, ಇವರು ಒಂದೇ ವಾರದಲ್ಲಿ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ಡೆಪ್ಯೂಟಿ ತಹಸೀಲ್ದಾರು, AC, DC, ADC ಎಲ್ಲ ರಿಪೋರ್ಟ್ ಒಂದೇ ವಾರದಲ್ಲಿ 10 ದಿವಸದಲ್ಲಿ ಎಲ್ಲ. ಅವ್ರ ಪ್ರಜ್ಞೆ ಇಲ್ವಾ? 1.5 ಕಿಲೋಮೀಟರ್ ಇದೆ, ಇದು ಮಾಡಕ್ಕೆ ಬರೋದಿಲ್ಲ ಅನ್ನುವಂಥ ಪ್ರಜ್ಞೆ ಇಲ್ವಾ ಅಧಿಕಾರಿಗಳಿಗೆ? ಮಿನಿಸ್ಟರ್ ಹೇಳ್ಬಿಟ್ರೆ ಏನು ಬೇಕಾದ್ರೂ ಮಾಡೋದಾ? ತಪ್ಪು. ಅವೆಲ್ಲ ಮಂತ್ರಿಗಳಾಗಿರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು, ಮಾದರಿಯಾಗಿರಬೇಕು, ಮಾದರಿಯಾಗಿ ಕೆಲಸ ಮಾಡ್ಬೇಕು ಅವರು. ಇವ್ರನ್ನ ನೋಡಿ ಬೇರೆ ಮಂತ್ರಿಗಳು ಕೂಡ ಚಿಂತಾಮಣಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನ ಕಲಿಬೇಕಾ ಜನ? ಇಂಥದನ್ನ ಕಲಿಬೇಕೇನಪ್ಪ? ಮಂತ್ರಿಗಳು ಕೂಡ ಅರ್ಥ ಮಾಡ್ಕೊಬೇಕು, ಕಾನೂನು ಪ್ರಕಾರವಾಗಿ ಕೆಲಸ ಮಾಡಬೇಕು, ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿ. ಇವಾಗ ಅವರು ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ನಾನು ಇವಾಗ ಅವ್ರ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ನನಗೆ ಯಾರ್ಯಾರು ಹೇಳಿದ್ರು ಬೆಟ್ಟ ಕೊರೆದು, ಇನ್ನು ನಾನು ಅದನ್ನು ಹೇಳಕ್ಕೆ ಹೋಗಿ ಅಭಿವೃದ್ಧಿ ವಿರೋಧಿ ಅಂತ ನಾನು ಯಾಕೆ ಅನಿಸ್ಬೇಕು? ಮಾಡಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಆಸ್ಪತ್ರೆಗಳದ್ದು ಇನ್ನು ಬೇರೆ ಬೇರೆ ಕಟ್ಟಡಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೋ, ಚೆಕ್ ಡ್ಯಾಮ್ಗಳಿಗೆ ನಾವೆಲ್ಲೂ ಅದರ ವಿರುದ್ಧ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿಗಳು ನಿಮಗೆ ಆಗಬೇಕು. ಸರ್ಕಾರಿ ಆಸ್ತಿಗಳು ನಮ್ಗೆಲ್ಲರೂ ಗೊತ್ತಿದೆ, ಅಲ್ಲಾಗಲಿಲ್ಲ, ಇಲ್ಲಿ ಬಂದಿದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ, ಅದು ಟ್ರಸ್ಟ್ ಮುಖಾಂತರ ಮಾಡೋದಕ್ಕೆ ಬಂದಿದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸ್ಕೊಂಡು ಅದೆಲ್ಲ ಮಾಡಬೇಕು ಅಂತ ನೀವು ಮಾಡಿ ನಾವು ಈಗ ದುಡ್ಡಿರ್ತಕ್ಕಂಥವರೇ ಮಾಡಬೇಕಾಗಿರೋದು, ನಮ್ಮಂಥವ್ರು ಮಾಡೋಕ್ಕಾಗಲ್ಲ. ನೀವೇ ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಆಸ್ತಿಗಳೇ ಆಗ್ಬೇಕು, ಸರ್ಕಾರಿ ಆಸ್ತಿಗೆ. ಈಗ ಸರ್ಕಾರಿ ಆಸ್ತಿ ಅನ್ನೋದಕ್ಕೆ ನಮ್ಮ ವಿರೋಧ ಅಷ್ಟೇ. ಸರ್ಕಾರಿ ಆಸ್ತಿ ಇಲ್ದಿರೋ ಅವ್ರ ಖಾಸಗಿ, ಇವಾಗ ಅವ್ರು ಲೇಔಟ್ ಮಾಡಿದ್ರೆ ನಮ್ದೇನು ತಕರಾರು ಮಾಡಿದ್ವಾ? ನಾವೇನು ಮಾಡಿಲ್ವಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ, ಕಲ್ಲಳ್ಳಿ ಕೆರೆ, ಇವ್ರ ಅಡ್ಜಸೆಂಟು ಲೇಔಟ್ಗೆ ಅಡ್ಜಸೆಂಟ್ ಇರ್ತಕ್ಕಂಥದ್ದು ಕಲ್ಲಳ್ಳಿ ಕೆರೆ ಇದೆ. ಆ ಕೆರೆಯಲ್ಲಿ ಅವನ ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಇವಾಗ ನಿಮಗೆ ಅದು ಅರಿವಿಲ್ವಾ? ನಿಮ್ಗೆ ಪ್ರಜ್ಞೆ ಇಲ್ವಾ? ಅದು ಹೆಸರು ತೆಗೆಸ್ಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ, ACಗೆ, DCಗೆ ನೀವು ಹೇಳೋಕ್ಕಾಗಲ್ವಾ? ಅವ್ರು ಹೇಳ್ತಾರಂತೆ, ಅವ್ರ ಬ್ರದರ್ ಹೇಳ್ತಾರಂತೆ, ಅದು ಹಂಗೆ ಇರ್ರಿ. ಯಾಕೆ ಅಲ್ಲಿ ಒಂದು ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಕೊಂಡು ಇನ್ನೊಂದು 50-100 ಜನಕ್ಕೆ ಮೋಸ ಮಾಡ್ಬೇಕಾ? ತೆಗೆಸ್ರಿ, ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ತೆಗೆಸ್ರಿ. ಯಾಕೆ ಕೆರೆ ಅಂಗಳದಲ್ಲಿ ಅದು ಹೆಂಗೆ ಬಂತು ಕೋದಂಡರಾಮ್ ಶೆಟ್ಟಿ ಅಂತ? ನೆನೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿದ್ದೀನಿ, ಇದು ತೆಗೆಸ್ಬೇಕು, ಇದು ಸೀರಿಯಸ್ ಆಗ್ತದೆ. ನೀವು ಈಗಾಗಲೇ ಕೆಲವು ಘಟನೆಗಳು ನಡೆದಿದ್ದಾವೆ, ಮತ್ತೆ ಇನ್ನೊಂದಷ್ಟು ಜನರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಮಂತ್ರಿಗಳು ಅರ್ಥ ಮಾಡ್ಕೊಬೇಕು, ಕಾನೂನು ಪ್ರಕಾರವಾಗಿ ನೀವು ಕೆಲಸ ಮಾಡಿ. ನಾವು ಕೂಡ ನೀವು ಜೈ ಅಂತ ಹೇಳ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಮಾಡಲಿ ಅಂತ ಹೇಳ್ತೀವಿ. ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ತದೆ, ಅನುಕೂಲ ಆಗ್ತದೆ, ನಮಗೂ ಖುಷಿ ಆಗ್ತದೆ. ಕಾನೂನು ಬಾಹಿರ ಇದ್ರೇನೆ ನಮ್ಮ ವಿರೋಧ.
ಕಾನೂನು ಬಾಹಿರವಾಗಿ ಅವ್ರು ಎಲ್ಲೇನು ಮಾಡಿದ್ರು ಕೂಡ ನನ್ನ ವಿರೋಧ ಇರುತ್ತೆ. ಮತ್ತೆ ನಾನು ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಕರ್ಮಭೂಮಿ ಚಿಂತಾಮಣಿ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಪಾಪ ಅವ್ರ ಹಿಂದೆ ಹೇಳ್ತಾ ಇದ್ರು ಯಾರೋ ಸಮಾಧಿಗಳು ಮಾಡೋಕೆ ಜಾಗ ತಗೊಂಡಿದ್ರು ಅಂತ. ಆಯ್ತು, ಹೌದು, ನಿಜ. ಸಮಾಧಿಗಳು ಮಾಡೋದಕ್ಕೆ ನನ್ನ ಜಾಗ ತಗೊಂಡಿರೋದು. ನಮ್ಮ ಲೀಡರ್ಗಳು ಕೂಡ ಹೇಳಿದ್ದೀನಿ, ಯಾವತ್ತಾದ್ರೂ ನನ್ನ ಕಾಲು ಆದ್ರೆ ನಾನು ನೋಡಿ ಇಂತಹ ಜಾಗದಲ್ಲೇ ಸಮಾಧಿ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿದ್ದೀನಿ. ಪಾಪ ಅವ್ರ ಲೀಡರ್ ಒಂದ್ಸಾರಿ ಹೇಳಿದ್ರು, ಯಾವುದೋ ಒಂದು ಕುರ್ಟಳ್ಳಿ ಹತ್ರ ಪ್ರತಿಭಟನೆ ಮಾಡುವಾಗ ಅವ್ರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.